ಎಕ್ಸ್ಪಾನ್ಷನ್ ಮಾಡಲೇಬೇಕು, ಅವರು ಕೂಡ ಪ್ರಾಸೆಸಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಅವರು ಪ್ರತಿಯೊಂದು ಪೈಸಾನು ಅವರು ಪ್ರೈವೇಟ್ ರೇಟ್ ಅಲ್ಲಿ ತಗೋಬೇಕು. ನಿಮ್ಗೆ ನಾವು ಅಟ್ಲೀಸ್ಟ್ ಒಂದು MPCS ಮಾಡ್ಬೇಕಾದ್ರೆ ಗೌರ್ಮೆಂಟ್ ಜಮೀನು ಕೊಡ್ತೀವಿ, ಡೈರಿ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಜಮೀನು ಕೊಡ್ತೀವಿ. ನಿಮ್ಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗೆ ಪರೋಕ್ಷವಾಗಿ ಗೌರ್ಮೆಂಟ್ ನಿಮ್ಗೆ ಪರವಾಗಿ ನಿಲ್ಲುತ್ತೆ, ಕನ್ಸೆಷನ್ ರೇಟ್ ಅಲ್ಲಿ ಸಿಗುತ್ತೆ. ಎಲ್ಲ ಆಗಿ ಪ್ರೈವೇಟ್ ಅವರು 5-6 ರೂಪಾಯಿಗೆ ನಾವು ರೈತರಿಂದ 5-6 ರೂಪಾಯಿ ಸೇರಿಸಿ ಪ್ರೈವೇಟ್ ಅಲ್ಲಿ ಮಾರಾಟ ಮಾಡ್ತಾರೆ. ನಮ್ಗೆ 20 ರೂಪಾಯಿ ಆದ್ರೂ ಕೂಡ ನಾವು ಮಾರಾಟ ಮಾಡಕ್ಕೆ ಇಲ್ಲಿ ಅದು ಇದು ಇನ್ನು ನಮ್ಗೆ 4 ಲಕ್ಷ 5 ಲಕ್ಷ ಲೀಟರ್ ಮಾರಾಟನೇ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರ ಕಲ್ಯಾಣ ಇದೆ ಅಂತ? ರೈತರ ಕಲ್ಯಾಣಕ್ಕಾಗಿ ನಿಮ್ಮ ಮಂಡಳಿಗಳ ಕಲ್ಯಾಣಕ್ಕಾಗಿ ಮಾಹಿತಿಯನ್ನು ತರಿಸ್ಕೊಳ್ಳಿ ಸರ್. ಆಮೇಲೆ ಎಕ್ಸಾಮಿನ್ ಮಾಡಿ ಏನ್ ಡೈರೆಕ್ಷನ್ ಪ್ರಶ್ನೆ ಇದು ಸಿಂಪಲ್ ಕ್ವಶನ್. ಪ್ರೈವೇಟ್ ಡೈರಿನವರು 5 ರೂಪಾಯಿ ಡಿಫರೆನ್ಸ್ ಕೊಡ್ತಾರೆ ಅಷ್ಟೇ ಮಾರ್ಜಿನ್. ನೀವು ಇಷ್ಟೆಲ್ಲ ಗೌರ್ಮೆಂಟ್ ಸಪೋರ್ಟ್ ಸಿಕ್ಕಿನೂ ಕೂಡ, ಇಷ್ಟೆಲ್ಲ ವಿತ್ ಆಲ್ ದಿಸ್ ಗವರ್ಮೆಂಟ್ ಸಪೋರ್ಟ್, ನಾಟ್ ಓನ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ, ನಿಮ್ಗೆ NDDB ಸಪೋರ್ಟ್ ಇದೆ, ನಬಾರ್ಡ್ ಸಪೋರ್ಟ್ ಇದೆ, ಕನ್ಸೆಷನಲ್ ಲೋನ್ಸ್ ಇದೆ, ಎಲ್ಲ ಸಿಕ್ಕಿನೂ ಕೂಡ 20 ರೂಪಾಯಿ ಮಾರ್ಜಿನ್ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ನೀವು ನಡೀತಾ ಇರೋದು ನಿಮ್ಮ ಸ್ವಂತಕ್ಕಾಗಿನ ರೈತರ ಅನುಕೂಲಕ್ಕಾಗಿನ ಯೋಚನೆ ಮಾಡಿ. ಪ್ರೈವೇಟ್ ಅವ್ರಿಗೆ ನಿಮ್ಗಿಂತ ಜಾಸ್ತಿ ರೇಟ್ ಕೊಡ್ತಾರೆ ರೈತರಿಗೆ. ಸರ್ಕಾರ 5 ರೂಪಾಯಿ ಹೆಚ್ಚುವರಿ ಹಾಕೊಡ್ತಾ ಇರೋದು ರೈತರ ಅನುಕೂಲಕ್ಕಾಗಿ ಅಲ್ಲ, ನಿಮ್ಮ ನಷ್ಟವನ್ನ ನಾವು ಭರಿಸ್ಕೊಡ್ತಾ ಇದೀವಿ ಸರ್ಕಾರದಿಂದ. ನೀವು ಕೊಡ್ಬೇಕಾಗಿತ್ತ ದುಡ್ಡು. ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಇವತ್ತು ಅವರೇ 40 ರೂಪಾಯಿ ಕೊಡ್ತಾ ಇದ್ದಾರೆ, ನಾವು 5 ರೂಪಾಯಿ ಕೊಡ್ತಾ ಇರೋದು. ನೀವು 34ವರೆ, 5, 39ವರೆ ರೈತರಿಗೆ ಹೋಗ್ತಾ ಇದೆ. ಈ ರೇಟ್ ನ ಪ್ರೈವೇಟ್ ಅಲ್ಲಿ ಅವರೇ ಕೊಡ್ತಾ ಇದ್ದಾರೆ. ನಮ್ಗಿಂತ 2-3 ರೂಪಾಯಿ ಜಾಸ್ತಿ ಆಗಿ ಕೊಡ್ತಾರೆ ಇನ್ನ ಅವರು. ಇಲ್ಲಾಂದ್ರೆ ಅವ್ರಿಗೆ ಹಾಲು ಸಿಗೋದಿಲ್ಲ ಪ್ರೈವೇಟ್ ಅಲ್ಲಿ. ವಿಚಾರ ಮಾಡಿ ಅಂತ ಅಷ್ಟೇ.